ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವಿಧಿ ಮದುವೆಗೆ ನಿಜವಾಗ್ಲೂ ಕೂಡ ಮನೆಯವರೆಲ್ಲರೂ ಎಂಟ್ರಿ ಕೊಟ್ಟಿದ್ದಾಯ್ತು. ಮನೆಯವರೆಲ್ಲರೂ ಎಂಟ್ರಿ ಕೊಡೋದ್ರ ಜೊತೆಗೆ ವಿಧಿ ಮದುವೆಯಲ್ಲಿ ಹೈ ಡ್ರಾಮಾ ನಡೀತದ. ಹಾಗಾದ್ರೆ ಹೈ ವೋಲ್ಟೇಜ್ ಸಂಚಿಕೆ ಹೇಗಪ್ಪ ಇದೆ, ಇಲ್ಲಿ ವಿಧಿ ತಗೋತದಾಳೆ ಡೀರಿಂಗ್ ಆ್ಯಂಡ್ ಡ್ಯಾಶಿಂಗ್ ಸ್ಟೆಪ್. ಹಾಗಿದ್ರೆ ಏನಾಯ್ತು, ಏನು ಕತೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಯಾವ ಮದುವೆಗೆ ಅತಿಥಿಯಾಗಿ ಲಕ್ಷ್ಮಿ ಮತ್ತು ವೈಷ್ಣವ್ ಹೋಗಿದ್ದಾರೋ ಅದೇ ಮದುವೆಯಲ್ಲಿ ಸಾಮೂಹಿಕ ವಿವಾಹದಲ್ಲಿ ವಿವಾಹವಾಗುವುದಕ್ಕೆ ಇಲ್ಲಿ ವಿಧಿ ಕೂಡ ಸನ್ನದ್ಧಳಾಗಿ ಬಂದದಾಳ. ಇತ್ತ ಕಡೆ ಕಾವೇರಿ ಜೊತೆ ಮಾತಾಡೋಕೆ ಹೋದಾಗ ಕಾವೇರಿ ನಡವಳಿಕೆ ವಿಧಿಯನ್ನ ರುಚಿಗೆಳಿಸಿದ. ಹಾಗಾಗಿ ವಿಧಿ ತನ್ನ ಮದುವೆಯನ್ನ ವಕ್ಯ ಜೊತೆ ಹಾಗೆ ತೀರ್ಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾಳೆ. ಇದರ ನಡುವೆ ಇಲ್ಲಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಮಾತಾಡಿದ ನಂತರ ಎಲ್ಲರಿಗೂ ಕೂಡ ತಾಳಿನ ಕೊಡಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ತಾಳಿ ಕೊಡೋಕೆ ಮುಂದಾಗ್ತಿದ್ದಾರೆ. ಅದರ ನಡುವೆ ಇಲ್ಲಿ ಕೃಷ್ಣಕಾಂತ್ ಟಿವಿಯಲ್ಲಿ ಸಾಮೂಹಿಕ ವಿವಾಹದಲ್ಲಿ ಮಗಳು ವಿಧಿಯನ್ನ ನೋಡಿ ಶಾಕ್ ಆಗುತ್ತೆ. ಕಾವೇರಿಗೆ ವಿಷಯ ತಿಳಿಸಿ ಎಲ್ಲರೂ ಕೂಡ ಇಲ್ಲಿ ಮದುವೆ ನಡೀತಿರೋ ಜಾಗಕ್ಕೆ ಹೊರಟು ಬರ್ತಿದ್ದಾರೆ. ಇತ್ತ ಕಡೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಬರ್ತಿದ್ದಾಗೆ ವಿಖ್ಯಾತ್ ಗಾಬರಿ ಬಿದ್ದಿದ್ದೆ, ನಿಮ್ಮಣ್ಣ ಅದಕ್ಕೆ ಬರ್ತಿದ್ದಾರೆ, ನೋಡಿದ್ರೆ ಬೇಬಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ಹೊರಟೋಗ್ಬಿಡೋಣ ಅಂತ ಹೇಳ್ತಿದ್ರೆ ಏನೂ ಬೇಡ ಅಂತ ವಿಧಿ ಹೇಳ್ತಿದ್ದಾಳೆ. ನನ್ನ ಮದುವೆ ನನ್ನ ಇಷ್ಟ, ನಾನಿಲ್ಲಿ ಬಂದಿರೋದೇ ಮದುವೆ ಆಗೋದಕ್ಕೆ, ಅದಕ್ಕೆ ಯಾಕೆ ಹೆದರ್ಕೋಬೇಕು ಅಂತ. ಆದ್ರೆ ಇಲ್ಲಿ ನಿಜವಾಗ್ಲೂ ವಿಖ್ಯಾತ್ ಭಯ ಬಿದ್ದಿದ್ದೆ. ಎದ್ದು ಹೋಗೋಕ್ ನೋಡಿದ್ರೆ ಈ ಕಡೆ ವಿಕ್ಕಿ ಅಂತ ಹೇಳಿ ವಿಧಿ ಕೂಡ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಈ ಕಡೆ ತಾಳಿ ಕೊಡ್ತಿರೋ ವೈಷ್ಣವ್ ಮತ್ತೆ ಲಕ್ಷ್ಮಿ ಶಾಕ್ ಆಗಿ ನಿಂತ್ಕೊತಿದ್ದಾರೆ. ಈ ಕಡೆ ಲಕ್ಷ್ಮಿ ಹೇಳಿದಾಗ ವೈಷ್ಣವ್ ನಂಬಲಿಲ್ಲ. ತನ್ನ ತಂಗಿ ಸಾಚ ಫ್ರೆಂಡ್ಸ್ ಇರಬೇಕು, ನೀವು ತಪ್ಪು ತಿಳ್ಕೊತಿದ್ರ ಹಾಗೆ ಹೀಗೆ ಅಂತ ಹೇಳಿದ್ರು. ಆದರೆ ಈಗ ರೆಡ್ ಹ್ಯಾಂಡ್ ಆಗಿ ವಿಧಿ ವಿಕ್ಕಿ ಜೊತೆ ಸಿಕ್ಕಿ ಬಿದ್ದಿದ್ದಾಳೆ. ಇದನ್ನ ನೋಡಿದ್ದೆ ನಿಜವಾಗ್ಲೂ ಕೂಡ ವೈಷ್ಣವ್ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ತದನಂತರ ಇಲ್ಲಿ ನನ್ನ ಮದುವೆ ನನ್ನಿಷ್ಟ ಅಂತೆಲ್ಲ ಮಾತಾಡ್ತಿದ್ರೆ ಅಲ್ಲಿಗೆ ಕಾವೇರಿ ಎಂಟ್ರಿ ಕೊಡ್ತಾರೆ. ಕಾವೇರಿ ಮತ್ತೆ ಮಗಳ ನಡುವೆ ಒಂದಷ್ಟು ಜಟಾಪಟಿ ಕೂಡ ನಡೆಯುತ್ತೆ. ಇಲ್ಲಿ ಕಾವೇರಿ, ನಾನಿವತ್ತು ನಿನಗೆ ಮಗಳಾಗಿ ಕಾಣಿಸ್ತಿದ್ದೇನೆ, ಮನೆ ಮರ್ಯಾದೆ ಅಂತ ಬಂದ ತಕ್ಷಣ ನಾನು ಪ್ರೀತಿ ಕೊಡ್ಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಜೊತೆಗೆ ನಾನು ಇಲ್ಲಿಗೆ ಬಂದಿರೋದು ನಿನ್ನ ಜೊತೆ ಮಾತಾಡಿ ನಿನ್ನ ಮದುವೆ ಮಾಡಿಸೋಕಲ್ಲ, ನಿನ್ನ ಎಳ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಕೆನ್ನೆಗೆ 4 ಬಾರಿಸ್ತಾರೆ ಕಾವೇರಿಯವರು. ಈ ಕಡೆ ವಿಕ್ಕಿ ಅಂತೂ ಬೇಡ ಬೇಬಿ ಈಗ ಅಂತ ಹೇಳ್ತಾ ಇದ್ರೆ, ಈ ಕಡೆ ವಿಕ್ಕಿ ಮದುವೆ ಆಗಲೇಬೇಕು ನೀನು ನನ್ನ ಅಂತ ಹೇಳಿ ವಿಧಿ ಹೇಳಿದಾಗ ವಿಕ್ಕಿ ಒಪ್ಕೊಳ್ದೇ ಇದ್ದಾಗ ಈ ಕಡೆ ವಿಧಿ ಕುತ್ತಿಗೆಗೆ ಚಾಕು ಹಿಡಿದಿದ್ದೆ, ಈಗ ನನ್ನ ಮದುವೆ ಆಗ್ತೀಯೋ ಇಲ್ವೋ ಅಂತ ಹೇಳಿ ಮೆಗಾ ಹೈಡ್ರಾ ಮನೆ ಮಾಡ್ತಿದ್ದಾಳೆ. ಇಡೀ ಮದುವೆ ಮನೆನೇ ಬೆಚ್ಚಿ ಬೀಳ್ತದೆ. ಫೈನಲಿ ಕುತ್ತಿಗೆಗೆ ಚಾಕು ಹಿಡಿದ ವಿಧಿಗೆ ತಾಳಿ ಕಟ್ಬಿಡ್ತಾರೆ. ವಿಖ್ಯಾತ್ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.